ಹಾಯ್ ಆಲ್. ಇವತ್ತಿನ ನನ್ನ ಥಾಟ್ ಆಫ್ ದ ಡೇ ಏನು ಅಂತ ಹೇಳಿದರೆ, ನಿಮಗೆ ಹೆಣ್ಣು ಮಕ್ಕಳಿದ್ದಾರೆ ಆದರೆ ನೀವು ಅವರನ್ನು ಮದುವೆ ಮಾಡಿ ಕೊಡ್ತಾ ಇದ್ದೀರಾ ಅಂದರೆ, ಎಜುಕೇಷನ್ ಆದ ನಂತರ ಅವರಿಗೆ ಸ್ವಲ್ಪ ವರ್ಷಗಳ ಕಾಲ ಜಾಬನ್ನು ಮಾಡಲಿಕ್ಕೆ ಬಿಡಿ. ನಿಮ್ಮ ನೇಬರ್ದು ಮಗಳ ಮದುವೆ ಆಯಿತು, ಅಥವಾ ನಿಮ್ಮ ಕಸಿನ್ನ ಮಗಳ ಮದುವೆ ಆಯಿತು, ಅಥವಾ ಮಗಳ ಫ್ರೆಂಡ್ಸಿನ ಮದುವೆ ಆಯಿತು ಅಂತ ಹೇಳಿ ನೀವು ಅವರನ್ನು ಮದುವೆ ಮಾಡಿ ಕೊಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ವರ್ಷ ಜಾಬ್ ಮಾಡಲಿ, ಇಂಡಿಪೆಂಡೆಂಟ್ ಆಗಿ ಅವರ ಕಾಲ ಮೇಲೆ ಅವರು ನಿಂತ ನಂತರ ಅವರಿಗೆ ಇಷ್ಟ ಇರುವ ರೀತಿಯಲ್ಲಿ ಮದುವೆ ಮಾಡಿಕೊಡಿ. ಫಿನಾನ್ಷಿಯಲಿ ನೀವು ಅವರನ್ನು ಇಂಡಿಪೆಂಡೆಂಟ್ ಮಾಡಿ ಕಳಿಸ್ತಾ ಇದ್ದೀರಾ ಆದರೆ, ಫ್ಯೂಚರಲ್ಲಿ ಅವರಿಗೆ ಹಸ್ಬೆಂಡ್ ಮನೆಯಲ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ, ಅಥವಾ ಏನಾದರೂ ಒಂದು ಅಬ್ಯೂಸಿವ್ ರಿಲೇಷನ್ಶಿಪ್ಪಲ್ಲಿ ಅವರು ಇದ್ದಾರೆ ಆದರೆ ಅದರಿಂದ ಹೊರಗೆ ಬಂದು ಇಂಡಿಪೆಂಡೆಂಟ್ ಆಗಿ ಅವರು ಜೀವನ ನಡೆಸಲಿಕ್ಕೆ ಆಗ್ತದೆ. ಇಲ್ಲಾದರೆ ಇಂಥ ಟೈಮ್ನಲ್ಲಿ ಸುಸೈಡಲ್ ಥಾಟ್ಸ್ ಎಲ್ಲ ಬರುವಂಥದ್ದು ತುಂಬಾ ಸಾಮಾನ್ಯ. ಸೊ ಒಂದು ಜೀವ ಕೂಡ ಉಳಿತದೆ. ಹಾಗೂ ಅವರು ಇಂಡಿಪೆಂಡೆಂಟ್ ಆಗಿದ್ದರೆ ಯಾರ ಹತ್ತಿರ ಕೂಡ, ಈಗ ಹಸ್ಬೆಂಡ್ ಹತ್ತಿರ ಕೂಡ ಒಂದು 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ ಅಂತ ಹೇಳಿ ಅವ್ರ ಹತ್ರ ಕೇಳಬೇಕಂತ ಇಲ್ಲ. ಇಂಡಿಪೆಂಡೆಂಟ್ ಆಗಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆದ ನಂತರ ನೀವು ಮದುವೆ ಮಾಡಿ ಕೊಡ್ತೀರಾ ಆದರೆ, ನೀವು ಎಜುಕೇಷನ್ ಕೊಟ್ಟು ಆ ಮಗುವಿಗೊಂದು ಲೈಫ್ ಕೊಟ್ಟು ಮದುವೆ ಮಾಡಿದ್ದಕ್ಕೆ ಕೂಡ ಸಾರ್ಥಕ ಆಗ್ತದೆ. ಸೊ ಬಾಯ್.